ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AEE ಎಕ್ಸಾಮ್ ಆಗಿ ರಿಸಲ್ಟ್ಸ್ ಬಿಡಬೇಕಾಯಿತು. ಆ ಮೂಮೆಂಟಲ್ಲಿ ಸರ್ಕಾರ ಅಂದರೆ ಕೆಲವೊಂದು ಮಿನಿಸ್ಟರ್ಸು ಈ ಒಂದು ನೋಟಿಫಿಕೇಷನ್ಸ್ನಲ್ಲಿ ಕ್ಯಾಬಿನೆಟಲ್ಲಿಟ್ಟು ಕ್ಯಾನ್ಸಲ್ ಮಾಡಿಸಿದ್ರು. ಮತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮು ಮತ್ತು ಈ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ಗೆ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡ್ಕೊಂಡ್ವಿ. ಪಾಪ ಸ್ಟೂಡೆಂಟ್ಸ್ ಕನ್ಸರ್ನ್ ತೋರಿಸಿ ಅವರು ಕೂಡ ಕಂಟಿನ್ಯೂಷನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲೆಟ್ರೆಲ್ಲ ಕೊಟ್ಟು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಆಗಿರ್ಬೋದು ಸರ್ಕಾರ ಕ್ಯಾಬಿನೆಟಲ್ಲಿಟ್ಟು ಮತ್ತೆ ಅದನ್ನು ಕಂಟಿನ್ಯೂಷನ್ಸ್ ಮಾಡಿ ಅಂತ ಕೇಳಿದರು, ಆರ್ಡ್ರು ಪಾಸ್ ಮಾಡಿದರು. ನಾವು ಅದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಇದ್ರ ಪರವಾಗಿ ಸುಮಾರು ಒಂದು 5-6 ಜನ ಕಂಟಿನ್ಯೂಸ್ ಆಗ ಎಲ್ಲ ಮಿನಿಸ್ಟರ್ಸ್ ಇರ್ಬೋದು, ಈವನ್ ಈಶ್ವರ್ ಖಂಡ್ರೆ ಸರ್ ಕೂಡ ನಮಗೆ ಹೆಲ್ಪ್ ಮಾಡಿದರು. ಹೋಗಿದ್ದಾಗ ಅವರಿಗೆ ಚೀಫ್ ಸೆಕ್ರೆಟರಿ ಮೇಡಮ್ ಫೋನ್ ಮಾಡಿರ್ಬೋದು ಮತ್ತು CM ಸರ್ ಮಾತಾಡಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹಿಂಗೆಲ್ಲ ಇದ್ದಾಗ KPSCಲಿರೋ ಮೆಂಬರ್ಸು ಮತ್ತು ಕೆಲವೊಂದು ಮಿನಿಸ್ಟರ್ಸು ಮತ್ತೆ ಆ ಒಂದು ನೋಟಿಫಿಕೇಷನ್ಸ್ನ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಡಿದು ತಿರ್ಗಾ ಮತ್ತೆ ಆ ನೋಟಿಫಿಕೇಷನ್ಸ್ನ ಆ ಒಂದು ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿಸಿದ್ರು. ನಾವು ಅದನ್ನು ಹಂಗೆ ಬಿಟ್ಟಿರಲಿಲ್ಲ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಒಂದೇ ಎಕ್ಸಾಮ್ಸು ನಾವು AEE ಜೊತೆಗೆ ತೊಗೊಂಡೋಗಿಲ್ಲ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಮಾತ್ರ ನಾವು ಕೋರ್ಟ್ ಕೇಸ್ ಹಾಕಿದ್ವಿ. ಅದು ಇವತ್ತು ನಮ್ಮ ಪರವಾಗಿ ಆರ್ಡ್ರು ಬಂದಿದೆ. ಅಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಒಂದು ನೋಟಿಫಿಕೇಷನ್ಸ್ನ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಆರ್ಡ್ರು ಬಂದಿದೆ. ಯಾಕೆಂದರೆ ಆ ಎಕ್ಸಾಮ್ ಆಗಿರೋದ್ರಿಂದ ಯಾರೆಲ್ಲ ಜೆನ್ಯೂನಾಗಿ ಪಾಸ್ ಆಗೋಂಥವ್ರು ಇದ್ದೀರಾ ಅವ್ರಿಗೆಲ್ರಿಗೂ ನಿಮಗೆಲ್ಲ ಒಂದು ಧನ್ಯವಾದ ತಿಳಿಸ್ತಾ, ಮತ್ತು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬೆಂಬಲಿಸೋದಂಥ ಎಲ್ರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತೀವಿ. ಮತ್ತು ನಮಗೆ ನ್ಯಾಯಾಲಯದ ಮುಖಾಂತರ ಏನು ಒಂದು ಸತ್ಯ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದರೆ KPSC ಎಷ್ಟೇ ಅನ್ಯಾಯ ಮಾಡ್ಬೋದು, ಸರ್ಕಾರ ಎಷ್ಟೇ ಮೋಸ ಮಾಡ್ಬೋದು, ವಿದ್ಯಾರ್ಥಿಗಳ ಪರವಾಗಿ ನ್ಯಾಯಾಲಯದ ಮುಖಾಂತರ ನಮಗೆ ಎಲ್ಲನೂ ವಿದ್ಯಾರ್ಥಿಗಳ ಪರವಾಗಿ ಒಂದು ಆದೇಶ ಬಂದು, ಮತ್ತು ಏನಂದರೆ ಅದು ನ್ಯಾಯಯುತವಾಗಿ, ಏಕೆಂದರೆ ಇವರು ಯಾವಾಗ ಬೇಕಾವಾಗ ಮೋಸ ಮಾಡ್ತಾರೆ ಸರ್ಕಾರ ಮತ್ತು ಈ ಒಂದು ಡಿಪಾರ್ಟ್ಮೆಂಟು. ನ್ಯಾಯಾಲಯದ ಮುಖಾಂತರ ನಮಗೆ ಇವತ್ತು ನ್ಯಾಯ ಸಿಕ್ಕಿದೆ. ನ್ಯಾಯಾಲಯಕ್ಕೂ ನಾವು ಧನ್ಯವಾದ ತಿಳಿಸ್ತೀವಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಆದಷ್ಟು ಬೇಗ ಈ ಒಂದು ನೋಟಿಫಿಕೇಷನ್ಸ್ನ ಕಂಪ್ಲೀಟ್ ಮಾಡಬೇಕು. ಯಾಕೆಂದರೆ ಒಂದೊಂದು ನೋಟಿಫಿಕೇಷನ್ಸು 3-4 ವರ್ಷ ತೊಗೊಳೋದ್ರಲ್ಲಿ ಅರ್ಥನೇ ಇರಲ್ಲ. ಆ ಎಕ್ಸಾಮ್ ರಿಸಲ್ಟ್ ಬಿಟ್ಟು ಅದರಲ್ಲಿ ಸೆಲೆಕ್ಟ್ ಆಗೋಂಥವ್ರು ಜಾಬ್ ಮಾಡ್ತಾರೆ, ಇಲ್ಲದೇ ಇದ್ದವರು ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಏನಾದರೂ ಒಂದು ಕೆಲಸ ಹುಡುಕ್ತಾರೆ, ಇಲ್ಲ ಬೇರೆ ಏನಾದರೂ ಒಂದು ಜಾಬ್ ಆದರೂ ಮಾಡ್ತಾರೆ. ದಯವಿಟ್ಟು ಈ ಒಂದು ಸರ್ಕಾರ ಆಗಿರ್ಬೋದು, KPSC ಸೆಕ್ರೆಟರಿ ಮೇಡಮು ಮತ್ತು ಈ ಒಂದು ಕಮಿಷನಲ್ಲಿ ಇರೋಂಥ KPSC ಮೆಂಬರ್ಸು ನಿಜವಾಗ್ಲೂ ನೀವು ಕರಪ್ಷನ್ ಮಾಡೋದು ಬಿಟ್ಟು ವಿದ್ಯಾರ್ಥಿಗಳ ಪರವಾಗಿ ಏನೊಂದು ಆರ್ಡ್ರ್ ಬಂದಿದೆ, ಈ ಒಂದು ನೋಟಿಫಿಕೇಷನ್ ಕಂಪ್ಲೀಟ್ ಮಾಡಿ. ಮುಂದೆ ಅಂತೂ ನಿಮ್ಗೆ ಯಾವುದು ಜೀವನದಲ್ಲಿ ಯಾವುದು KPSC ನೋಟಿಫಿಕೇಷನ್ಸೇ ಕೊಡಬಾರ್ದು, ಆ ರೀತಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಈಗ ಆಗಿರೋಂಥ KPSCಯಲ್ಲಿ ಅಕ್ರಮಗಳ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡು CBI ತನಿಖೆ ಆಗಲೇಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಇದೆಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಮತ್ತು AEE ಸೆಲೆಕ್ಟ್ ಆಗೋಂಥವ್ರು ಎಲ್ರಿಗೂ ಅಷ್ಟೇ ನಾನು ಅವ್ರಿಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.